ನಮಸ್ಕಾರ. ಮೈಸೂರು ನಿವೇದಿತ ನಗರ, ಮೈಸೂರು ಮಧ್ಯಭಾಗದಿಂದ ಅಬೌಟ್ 8 ಕಿಲೋಮೀಟರ್ಸಲ್ಲಿ ಇರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಲೇಔಟ್ ಇದು. ನಿವೇದಿತ ನಗರ ಅಂತ ಲೇಔಟಿನ ಹೆಸರು. ಮೈಸೂರು ಶಾರದಾದೇವಿ ನಗರ ಮತ್ತು ಮೈಸೂರು ಆನಂದ ಲೇಔಟ್ ಇದೆರಡರ ಮಧ್ಯದಲ್ಲಿರುವಂತಹ ಮೈಸೂರು ಮಧ್ಯಭಾಗದಿಂದ ಅಬೌಟ್ 8 ಕಿಲೋಮೀಟರ್ ಆಗುತ್ತೆ. ನಿವೇದಿತ ಹೌಸಿಂಗ್ ಸೊಸೈಟಿ ಅಂತ ಸೊಸೈಟಿಯವರು ಮಾಡಿರುವಂತಹ ಲೇಔಟ್ ಇದು. ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ಗಳು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟ್ರು, ATM, ಪೆಟ್ರೋಲ್ ಬಂಕ್ಸು, ರೆಸ್ಟೋರೆಂಟ್ಗಳು ಎಲ್ಲವೂ ನಿಮಗೆ ಸ್ಟೋನ್ ಥ್ರೋ ಅವೇ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಜಾಗ ಇದು. ವೆರಿ ವೆಲ್ ಲೊಕೇಟೆಡ್. ಲೊಕೇಶನ್ ಬಗ್ಗೆ ಹೇಳಲಿಕ್ಕೆ ಅಂದರೆ ಮೈಸೂರು ಮಧ್ಯಭಾಗದಲ್ಲೇ ಇದ್ದೀವಿ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ನಾನು ಮೈಸೂರು ರಿಂಗ್ ರೋಡ್ ದಾಟೋಗೇ ಇಲ್ಲ. ಅಂದರೆ ಮೈಸೂರು ದಟ್ಗಳ್ಳಿ ರಿಂಗ್ ರೋಡ್ ಅಂತ ಇಟ್ಕೊಳ್ಳಿ, ಶಾರದಾದೇವಿ ನಗರ ರಿಂಗ್ ರೋಡು, ಕುವೆಂಪು ನಗರಕ್ಕೆ ಹೊಂದ್ಕೊಂಡಿರುವಂತಹ ನಿಯರೆಸ್ಟ್ ರಿಂಗ್ ರೋಡು, ಅಥವಾ ನೀವು ಶಾರದಾದೇವಿ ನಗರ ರಿಂಗ್ ರೋಡು, ಇವೆಲ್ಲವಕ್ಕೂ ಮಧ್ಯಭಾಗದಲ್ಲೇ ಇರುವಂತಹ ನಿವೇದಿತ ನಗರ. ಒನ್ ಆಫ್ ದಿ ಐಕಾನಿಕ್ ಪ್ಲೇಸಸ್ ಆಫ್ ನಿವೇದಿತ ನಗರ ಏನು ಅಂತ ಕೇಳಿದ್ರೆ, ನಾನು ಇವಾಗ ಏನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಇದು ಒಂದು ಪಾರ್ಕ್, ಭಾಳ ಹೆಸರಾಂತ ಉದ್ಯಾನವನ, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಪಾರ್ಕ್ ಇದು. ನೀವು ನೋಡ್ಬೋದು. ಜಸ್ಟ್ ಗಿವ್ ಯು ಅ ಗ್ಲಿಮ್ಸ್ ಆಫ್ ದ ಪಾರ್ಕ್. ಭಾಳ ಚೆನ್ನಾಗಿ ಪಾತ್ವೇ ಅಂದರೆ ವಾಕಿಂಗ್ ಪಾತ್ ಮಾಡಿದ್ದಾರೆ, ಮಧ್ಯೆಲ್ಲ ಗ್ರೀನ್ರಿ ಮಾಡಿದ್ದಾರೆ, ಹಟ್ ಹಾಕಿ ಶೆಲ್ಟರ್ ಮಾಡಿದ್ದಾರೆ. ಮಾರ್ನಿಂಗ್ಸ್ ಆ್ಯಂಡ್ ಈವ್ನಿಂಗ್ಸ್ ಭಾಳ ಜನ ಇಲ್ಲಿ ವಾಕ್ ಮಾಡ್ತಾರೆ, ವ್ಯಾಯಾಮ ಮಾಡೋಕ್ಕೆ ಬರ್ತಾರೆ. ಒಂದು ಸ್ಟೇಜ್ ಸಹ ಇದೆ, ಅಂದರೆ ಒಂದು ರಂಗಮಂಟಪ ಥರ ಕಟ್ಟಿದ್ದಾರೆ. ಅಲ್ಲಿ ಭಾಳಷ್ಟು ಸ್ಟೂಡೆಂಟ್ಸ್ಗಳು, ಮಕ್ಕಳು ಬಂದು ಅಲ್ಲಿ ಹಾಡು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಮೈಸೂರಲ್ಲಿ ಈ ಲೇಔಟ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರೋ ವಿಡಿಯೋ ಯಾಕೆ ಇದನ್ನ ಬಗ್ಗೆ ಮಾಡ್ತಾ ಇದ್ದೀನಿ ಅಂತಂದರೆ, ಭಾಳ ಜನಕ್ಕೆ ನಿವೇದಿತ ನಗರ ಅಂದ ತಕ್ಷಣ ಎಲ್ಲಿದೆ ಅನ್ನೋದೇ ಗೊತ್ತಾಗ್ತಿರಲ್ಲ. ಏನು ಸರ್ ನಿವೇದಿತ ನಗರ ಎಲ್ಲಿದೆ? ಸ್ಕೂಲ್ಗಳಿದೆಯಾ, ಕಾಲೇಜ್ ಇದೆಯಾ, ಮೈಸೂರಿಂದ ತುಂಬ ದೂರ ಆಗುತ್ತಾ, ನಾವು ಓಡಾಡ್ಲಿಕ್ಕೆ ಹತ್ತಿರ ಆಗುತ್ತಾ, ಅಥವಾ ನಾವು ಸೀನಿಯರ್ ಸಿಟಿಸನ್ಸ್ ಇದ್ದೀವಿ, ಎಲ್ಡರ್ಲಿ ಪೀಪಲ್ ಇದ್ದೀವಿ, ಹತ್ತಿರದಲ್ಲಿ ಡಾಕ್ಟರ್ ಕ್ಲಿನಿಕ್ಗಳಿರ್ಬೋದು, ಶಾಪಿಂಗ್ ಸೆಂಟರ್ಸ್ಗಳಿರ್ಬೋದು, ಅಥವಾ ಮೆಡಿಕಲ್ ಶಾಪ್ಗಳಿರ್ಬೋದು, ಎಲ್ಲವೂ ಸಿಗುತ್ತಾ ನಮಗೆ? ನಾವು ನಿವೇದಿತ ನಗರ ನೋಡ್ತೀವಿ, ನಿವೇದಿತ ಏನು ರೇಟು ಅಂತ ತಕ್ಷಣ ಏನು ಸರ್ ನಿವೇದಿತ ನಗರದಲ್ಲಿ ಸೈಟ್ಗಳು ಸಿಗುತ್ತಾ, ಎಷ್ಟು ದೂರ ಬರಬೇಕು ಮೈಸೂರು ಸಿಟಿ ಸೆಂಟ್ರಿಂದ? ಅಲ್ಲೇನೋ ಒಂದು ಆಟೋಗಳು ಆಗಿರ್ಬೋದು, ಅಥವಾ ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ಒಂದು ಪೆಟ್ರೋಲ್ ಬಂಕ್ ಇರ್ಬೋದು, ಎಲ್ಲ ಎಲ್ಲಿದೆ ಅಂತ ಭಾಳಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಕ್ಲಿಯರಾಗಿ ಇದನ್ನು ಹೇಳ್ತಾ ಇರೋದೇನು ಅಂತಂದರೆ, ನೀವು ಫಾರ್ ಎಕ್ಸಾಂಪಲ್ ಎನಿ ಗುಡ್ ಏರಿಯಾ ಆಫ್ ಮೈಸೂರು ತಗೊಳ್ಳಿ, ಕುವೆಂಪು ನಗರ ಇರ್ಬೋದು, ಸರಸ್ವತಿಪುರಮು, ದಟ್ಗಳ್ಳಿ, ನೀವು ಯಾವ ಥರ ನಿಮಗೆ ಮೂಲಭೂತ ಸೌಕರ್ಯಗಳಿದೆ, ನೀರಿನ ವ್ಯವಸ್ಥೆ ಹೇಳ್ಬಿಟ್ಟು ಆಮೇಲೆ ಮುಂದೆ ಕೇಳ್ತೀನಿ. ಇಲ್ಲಿಗೆ ಈ ಪಾರ್ಟ್ ಆಫ್ ಮೈಸೂರು ಏನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನಿವೇದಿತ ನಗರ ಅಂತೇಳಿ, ಇಲ್ಲಿ ಕಬಿನಿ ಕಾವೇರಿ ವಾಟರ್ ಸಪ್ಲೈ ಇದೆ. ಸೊ ನಿರಂತರವಾಗಿ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ, ಅನ್ಇಂಟ್ರಪ್ಟೆಡ್ ವಾಟರ್ ಸರ್ವಿಸ್ ಅಂತ ನಾವು ಏನು ಹೇಳ್ತೀವಿ, ಅದು ಈ ಏರಿಯಾದಲ್ಲಿ ನಿಮಗಿದೆ. ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಈಗಾಗಲೇ ಈ ಲೇಔಟ್ ಎಲ್ಲ ಹ್ಯಾಂಡ್ ಓವರ್ ಆಗಿದ್ದು, ನಿರ್ವಹಣಾ ಕಾರ್ಯಕ್ರಮ ನಿರ್ವಹಿಸುವಂತಹ ಕಾರ್ಯಕ್ರಮ. ಏನು ನಿರ್ವಹಿಸುವಂಥ ಕಾರ್ಯಕ್ರಮ? ಮೋರಿ ಕ್ಲೀನಿಂಗ್ ಇರ್ಬೋದು, ಅಥವಾ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕಟ್ಕೊಂಡಿರುವಂತಹ ಕ್ಲೀನಿಂಗ್ ಸಿಸ್ಟಮ್ ಇರ್ಬೋದು, ಪಾರ್ಕ್ಗಳ ಮೇಂಟೆನೆನ್ಸ್ ಇರ್ಬೋದು, ವಿದ್ಯುತ್ ಕಂಬಗಳನ್ನ ಬಿದೋದ್ರೆ ಅಥವಾ ತಂತಿಗಳೇನಾರು ಹಾಳಾದರೆ ಅದನ್ನು ಮೇಂಟೆನೆನ್ಸ್ ಇರ್ಬೋದು, ಎಲ್ಲವನ್ನು ಟಾರ್ ಹಾಕೋದಿರ್ಬೋದು, ಎಲ್ಲವನ್ನು ಈಗಾಗಲೇ ಮೈಸೂರು ನಗರ ಪಾಲಿಕೆಯವರು ಮೇಂಟೈನ್ ಮಾಡ್ತಾ ಇರುವಂತಹ ಈ ಲೇಔಟ್ ಇದು. ನಾನು ಈಗಾಗಲೇ ಹೇಳ್ದಂಗೆ ಭಾಳ ಜನ ಕೇಳುವಂಥ ವಿಚಾರ ಏನು ಅಂತಂದರೆ, ನಾವು ಸೀನಿಯರ್ ಸಿಟಿಸನ್ಸ್ ಇದ್ದೀವಿ, ಅಥವಾ ನಮಗೆ ಅಬೌಟ್ ಮೋರ್ ದೆನ್ 70, 65, 80 ಇಯರ್ಸ್ ಒಳಗಿರೋರು ಇದ್ದೀವಿ, ನಾವು ಸೈಟ್ ತೊಗೋಬೇಕು ಅಥವಾ ಮನೆ ತೊಗೋಬೇಕು ಅಂತ ಇದ್ದೀವಿ. ಇಲ್ಲಿ ಮೇಜರಾಗಿ ನಮಗೆ ಒಂದು ವಿಷಯ ನಮ್ಮನ್ನು ಕಾಡ್ತಾ ಇರುವಂಥದ್ದು ಏನು ಅಂತಂದರೆ, ಹಾಸ್ಪಿಟ್ಲ್ಗಳು, ಒಂದು ಡಾಕ್ಟರ್ ಕ್ಲಿನಿಕ್, ಶಾಪಿಂಗ್ ಸೆಂಟರ್ಸ್ಗಳು, ಅಥವಾ ಅಂಗಡಿ ಮುಂಗಟ್ಟುಗಳಿರ್ಬೋದು, ಅಥವಾ ಔಷಧಿ ಮಾತ್ರೆಗಳು ತೊಗೊಳಿಕ್ಕೆ ನಾವು ಎಷ್ಟು ದೂರ ಹೋಗ್ಬೇಕಾಗಿ ಬರುತ್ತೆ, ತುಂಬ ದೂರ ಇದೆಯಾ ಅಂತ ಯಾವಾಗಲೂ ನನ್ನನ್ನು ಭಾಳಷ್ಟು ಜನ ನನ್ನ ವೀಡಿಯೋ ಮುಖಾಂತರ ಕಮೆಂಟ್ ಸೆಕ್ಷನ್ ಕೇಳ್ತಾರೆ. ಇಲ್ಲ, ಒನ್ ಆಫ್ ದಿ ಮೈಸೂರ್ಸ್ ವೆರಿ ವೆಲ್ ನೋನ್ ಮತ್ತು ವೆರಿ ರೆಪ್ಯೂಟೆಡ್ ಲೇಔಟ್ ಇದು ನಿವೇದಿತ ನಗರ. ಸ್ನೇಹಿತರೆ, ಈ ಲೇಔಟ್ನಲ್ಲಿ ಈಗಾಗಲೇ ನಾನು ಎಲ್ಲ ಆಲ್ಮೋಸ್ಟ್ ಆಲ್ ಹೇಳಿದ್ದೀನಿ. ಒಂದು ಪಾರ್ಕ್ ತೋರಿಸಿದ್ದೀನಿ. ರೋಡ್ಗಳು ಸಹ ಅಷ್ಟೇ ಎಲ್ಲ ಡಾಂಬರೀಕರಣ ಆಗಿರುವಂತಹ ಭಾಳ ಸುಸರ್ಜಿತವಾಗಿರೋ ರೋಡ್ಗಳಿದೆ, ಮತ್ತು ಒಳಚರಂಡಿ ವ್ಯವಸ್ಥೆ. ಭಾಳ ಜನ ಕೇಳುವಂಥ ವಿಚಾರ ಇನ್ನೊಂದು ಏನು ಅಂತಂದರೆ, ಒಳಚರಂಡಿ ವ್ಯವಸ್ಥೆ ಅಂದರೆ UGD, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ವೆಲ್ ಕನೆಕ್ಟೆಡ್ ಇದೆಯಾ, ಮಳೆ ಬಂದರೆ ನೀರನ್ನು ಆಚೆ ಬಂದುಬಿಡುತ್ತಾ, ಬರ್ಸ್ಟ್ ಆಗ್ಬಿಡುತ್ತಾ, ಓಪನ್ ಡ್ರೈನ್ ಇದೆಯಾ ಅಂತ. ಇಲ್ಲ, ಆ ಥರ ಯಾವುದೇ ತರಹ ಸಮಸ್ಯೆಗಳು ನಿವೇದಿತ ನಗರದಲ್ಲಿ ಇಲ್ಲ. ನಿಮ್ಗೆ ಯಾರ ನಿವೇದಿತ ನಗರದಲ್ಲಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಯವರು, ಕೊಲೀಗ್ಸ್ ಯಾರು ಇದ್ದರೆ ನೀವು ಫೋನ್ ಮಾಡಿ ಕೇಳ್ಬೋದು, ಅಥವಾ ವಿಚಾರಣೆ ಮಾಡ್ಬೋದು. ಸರ್ ಏನಿದೆ ನಿವೇದಿತ ನಗರದ ವಾಟರ್ ಸಿಸ್ಟಮ್ ಎಲ್ಲ ಸರಿಯಾಗಿದೆ, ಭಾಳ ಚೆನ್ನಾಗಿದೆ, ನಾನು ಈ ಲೇಔಟ್ನ ಭಾಳ ವರ್ಷಗಳಿಂದ ನೋಡಿದ್ದೀನಿ. ಸೊ ಯಾವುದೇ ಥರ ಆ ಥರ ಸಮಸ್ಯೆಗಳು ಈ ಭಾಗದಲ್ಲಿ ನಿವೇದಿತ ನಗರದಲ್ಲಿ ಇಲ್ಲ. ಸೊ ಈ ವಿಡಿಯೋ ನೋಡ್ತಾ ಇದ್ದು, ನಾನು ಈ ವಿಡಿಯೋ ಮೂಲಕ ಒಂದು ಸೈಟ್ನ, ಯಾವ ಸೈಟ್ ಸೇಲ್ಗಿದೆ ಅಂದರೆ 30-40 ಇದೆಯಾ, 40-60 ಇದೆಯಾ, 50-80 ಇದೆಯಾ, ಯಾವ ಥರ ಸೈಟ್ ಇದೆ, ಅದನ್ನು ನಾನು ಕ್ಲಿಯರಾಗಿ ನನ್ನ ಈ ವಿಡಿಯೋ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ
ಮೆನ್ಷನ್ ಮಾಡಿರ್ತೀನಿ. ಅಂದರೆ 30-40 ಸೈಟ್ ಎಷ್ಟಿದೆ, ಏನು ರೇಟ್ ಇದೆ, ಏನು ಫೇಸಿಂಗ್ ಇದೆ, ರೀಸೇಲ್ ಆಗಿದೆ, ಡೈರೆಕ್ಟಾಗಿ ಓನರ್ ಮುಖಾಂತರ ನೀವು ಕೊಳ್ಳಬಹುದಾ ಅನ್ನೋದನ್ನು ಸಂಕ್ಷಿಪ್ತವಾಗಿರುವಂತಹ ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರತಿಯೊಂದನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನು ನೋಡಿ ಆಸಕ್ತರು ಮೈಸೂರು ನಿವೇದಿತಾ ನಗರ ರಿಂಗ್ ರೋಡ್ ಮುಂಚೆನೇ ಇರೋದು. ಒಂದು ಭಾಗದಲ್ಲಿ ಶಾರದಾದೇವಿ ನಗರ ಇದೆ, ಇನ್ನೊಂದು ಭಾಗದಲ್ಲಿ ದಟ್ಗಳಿ ಸೇರುತ್ತೆ. ಇದ್ರ ಮಧ್ಯದಲ್ಲಿರುವಂತಹ ಇದು ನೋಡಿ ಒಂದ್ಸರಿ ತೋರಿಸ್ತೀನಿ. ಇದು ಮೇಯ್ನ್ ರೋಡು. ಎಲ್ಲಿಂದ ಹೋಗುತ್ತೆ? ಇದು ಶಾರದಾದೇವಿ ನಗರದಿಂದ ದಟ್ ರಿಂಗ್ ರೋಡ್ಗೆ ಹೋಗುತ್ತೆ. ಎಡಭಾಗ ತಿರುಗಿದ್ರೆ ದಟ್ಗಳಿ ಹೋಗುತ್ತೆ, ಬಲಭಾಗಕ್ಕೆ ತಿರುಗಿದ್ರೆ ನೀವು ಇದೇ ರೋಡು ವಿಜಯನಗರ 4ನೇ ಹಂತಕ್ಕೆ ಹೋಗಿ ಸೇರುವಂಥದ್ದು. ಮೈಸೂರು ಮಧ್ಯಭಾಗದ 8 ಕಿಲೋಮೀಟರ್ ಇರುವಂತಹ ನಿವೇದಿತಾ ನಗರದಲ್ಲಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಯಾವ ಸೈಟ್ ಸೇಲ್ಗಿದೆ ನಾನು ಹಾಕಿರ್ತೀನಿ. ವಿಡಿಯೋ ನೋಡ್ತಾ ಇದ್ದು ಆಸಕ್ತರು ಕಾಲ್ ಮೀ ಅವ್ರಿಗೆ ನಾನು ವಾಟ್ಸಪ್ಪಿಂದ ಸೇಮ್ ನಂಬರ್ ಏನು ನಾನು ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ ಅದೇ ನಂಬರಲ್ಲಿ ವಾಟ್ಸಪ್ಪಲ್ಲಿ ಸಹ ಇದ್ದೀನಿ. ಸಿಗೋಣ ಇದೇ ಥರ ಮೈಸೂರಿಂದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ಇನ್ನೊಮ್ಮೆ ಬರ್ತೀನಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಟೇಕ್ ಕೇರ್ ಅಂಡ್ ಬಾಯ್.